ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಾವ್ ಯೂನಿಕ್. ನಾನು ಕೃತಿ. ಇವತ್ತಿನ ವ್ಲಾಗ್ ಇಸ್ ಆಲ್ ಅಬೌಟ್ ವಾಚಸ್. ಕೆಲವೊಬ್ಬರಿಗೆ ವಾಚಸ್ ಅಂದರೆ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ. ನನಗೆ ಈ ಬ್ರ್ಯಾಂಡ್ ವಾಚ್ ಕಲೆಕ್ಷನ್ಸ್ ಇರಬೇಕು, ಅಥವಾ ಇದೇ ಬ್ರ್ಯಾಂಡಲ್ಲಿ ಡಿಫ್ರೆಂಟ್ ಡಯಲ್ಸ್ ಇರಬೇಕು, ಬೇರೆ ಬೇರೆ ಬ್ರ್ಯಾಂಡ್ ವಾಚಸ್ ಕಲೆಕ್ಷನ್ ಇರಬೇಕು ಅಂತ. ನನಗೆ ವಾಚಸ್ ಇಷ್ಟ, ಬಟ್ ಅಷ್ಟೊಂದು ಕ್ರೇಜ್ ಎಲ್ಲ ಇಲ್ಲ. ಕೌಂಟಬಲ್ ನಂಬರ್ ಆಫ್ ವಾಚಸ್ ಅಷ್ಟೇ ನನ್ನ ಹತ್ರ ಇರೋದು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಇಷ್ಟೊಂದು ವಾಚಸ್ನ ಆರ್ಡರ್ ಮಾಡಿ ತರಿಸಿರೋದು. ಬೆಲ್ಟ್ ಚೈನ್ ವಾಚ್ ಜೊತೆಗೆ ಬ್ರೇಸ್ಲೆಟ್ ಕಮ್ ವಾಚಸ್ ಕೂಡ ಇದೆ. ಅದ್ರ ಜೊತೆಗೆ ಒಂದು ಮ್ಯಾಜಿಕ್ ವಾಚ್ ಇದೆ. ಆ ವಾಚ್ ಏನು ಅಂತ ತಿಳ್ಕೋಬೇಕು ಅಂದರೆ ನೀವು ಈ ವಿಡಿಯೋನ ಪೂರ್ತಿ ಮಿಸ್ ಮಾಡಿದ್ರೆ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇನ್ಯಾಕೆ ತಡ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಫಸ್ಟ್ ವಾಚ್ನ ಓಪನ್ ಮಾಡೋಣ. ನನ್ನ ಪರ್ಸ್ನಲ್ ಫೇವ್ರೆಟ್ ವಾಚ್ ಇದು. ಗ್ರೀನ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿ ತುಂಬಾ ರಾಯಲ್ ಆಗಿ ಕಾಣಿಸುತ್ತೆ ಈ ವಾಚು. ಸ್ಟ್ರಾಪ್ಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೋದು. ಆ ಗ್ರೀನ್ ಡಯಲ್ ಸಖತ್ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಗ್ರೀನ್ ವಿತ್ ಗೋಲ್ಡ್ ಇಸ್ ಆಲ್ವೇಸ್ ಎ ವಿನ್. ಅದಂತೂ ಪರ್ಸ್ನಲ್ ಫೇವ್ರೆಟ್ ಕಾಂಬಿನೇಷನು. ತುಂಬಾ ಚೆನ್ನಾಗಿದೆ. ಸ್ಟ್ರಾಪ್ಸ್ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿದೆ. ಒಂಚೂರು ಸ್ಕ್ರಾಚಸ್ ಆಗಲಿ ಏನಿಲ್ಲ. ಒಳ್ಳೆ ಪ್ಯಾಕೇಜಿಂಗಲ್ಲಿ ಕಳಿಸಿದ್ದಾರೆ ನನಗೆ. ದಿಸ್ ಗೋಸ್ ವಿತ್ ಎವ್ರಿ ಔಟ್ಫಿಟ್. ಅಂದರೆ ನಾವು ವೆಸ್ಟರ್ನ್ ಹಾಕೋಬೋದು, ಟ್ರೆಡಿಷ್ನಲ್ ಹಾಕೋಬೋದು, ಇಲ್ಲ ಸ್ಯಾರೀಸ್ ಕೂಡ ಈ ವಾಚ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಕೈ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಲೂಸ್ ಇದೆ, ಬಟ್ ಪರ್ಫೆಕ್ಟ್ ಕ್ವಾಲಿಟಿ. ವಾಚ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸ್ವಲ್ಪ ದಿನ ಆದಮೇಲೆ ಇದು ಪಾಲಿಶ್ ಹೋಗ್ಬಿಡುತ್ತೆ ಅಥವಾ ಗೋಲ್ಡ್ ಪ್ಲೇಟ್ ರಿಮೂವ್ ಆಗುತ್ತೆ ಅನ್ನೋ ಥರ ಏನಿಲ್ಲ. ಟಾಪ್ ನಾಚ್ ಕ್ವಾಲಿಟಿ ಇದೆ. ಮತ್ತು ಸ್ಟ್ರಾಪ್ ಕೂಡ ಅಷ್ಟೇ. ಸ್ಟ್ರೆಂತ್ ಇಸ್ ಆಲ್ಸೋ ಗುಡ್. ಸೊ ನನಗೆ ಪರ್ಸ್ನಲಿ ಫೇವ್ರೆಟ್, ನನಗೆ ಎಲ್ಲಿ ಇಷ್ಟ ಆಗಿರೋ ವಾಚ್ ಅಂದರೆ ಇದೆ. ವಾಚ್ ಈ ಥರ ಪ್ಯಾಕೇಜಿಂಗಲ್ಲಿ ಕಳಿಸಿದ್ದಾರೆ ಈ ವಾಚ್ನ. ಅದು ಆ್ಯಕ್ಚುಲಿ ನನ್ನ ಹತ್ರ ಸ್ಕ್ವೇರ್ ಡಯಲ್ದು ಯಾವುದು ವಾಚಸ್ ಇಲ್ಲ. ಫಸ್ಟ್ ಟೈಮ್ ನಾನು ಸ್ಕ್ವೇರ್ ಡಯಲ್ ವಾಚ್ನ ತರಿಸಿರೋದು. ರೋಸ್ ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನಲ್ಲಿದೆ. ತುಂಬಾ ಚೆನ್ನಾಗಿದೆ. ಅದು ಒಳಗಡೆ ನ್ಯೂಮರಲ್ಸು ಅಷ್ಟೇ, ಅದು ತುಂಬ ಕಾಂಪ್ಲಿಮೆಂಟ್ ಮಾಡ್ತಾಯಿದೆ. ಅಂದರೆ 1, 2, 3 ಅನ್ನೋಕ್ಕಿಂತ ರೋಸ್ ಗೋಲ್ಡ್ ಮತ್ತು ಸಿಲ್ವರ್ ಕಾಂಬಿನೇಷನಲ್ಲೇ ಆ ಡಯಲ್ನ ಕೊಟ್ಟಿದ್ದಾರೆ ಅವರು, ನೀವು ನೋಡ್ಬೋದು. ಇದು ಈಸಿಲಿ ಲಾಕಬಲ್ ಸಿಸ್ಟಮು. ಈ ಥರ ಓಪನ್ ಮಾಡಿ ಹಾಕೊಂಡು ಈಸಿಲಿ ಹಾಕೊಂಡು ಲಾಕ್ ಮಾಡೋದು ಅಷ್ಟೇ, ಸಿಂಪಲ್. ನಾನು ಆಗಲೇ ಹೇಳ್ದಂಗೆ ನಮ್ಮ ಕೈಗೆ ಎಲ್ಲ ವಾಚಸ್ಸು ಲೂಸೆ. ತುಂಬಾ ಚೆನ್ನಾಗಿದೆ. ಸ್ಕ್ವೇರ್ ಡಯಲ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಸಿಲ್ವರ್ ಇರೋದ್ರಿಂದ ಈ ರೋಸ್ ಗೋಲ್ಡ್ ಅದಕ್ಕೆ ಸಖತ್ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಈ ಸ್ಟ್ರಾಪ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಫಸ್ಟ್ ವಾಚ್ ನಂಗೆ ಹೇಳ್ದಂಗೆ ಇದು ಸ್ವಲ್ಪ ದಿನ ಆದಮೇಲೆ ಪಾಲಿಶ್ ಹೋಗುತ್ತೆ ಅಥವಾ ಇದು ಹಾಳಾಗುತ್ತೆ ಅನ್ನೋ ಥರ ಏನಿಲ್ಲ. ಎಲಿಗೆಂಟ್ ಆಗಿದೆ. ಕಲರು ಅಷ್ಟೇ ತುಂಬಾ ಚೆನ್ನಾಗಿದೆ. ಒಂದು ಸ್ಕ್ರಾಚಸ್ ಕೂಡ ಆಗಿಲ್ಲ. ಪ್ಯಾಕೇಜಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ನನಗೆ ಇಷ್ಟ ಆಯಿತು. ಇದು ಯೂನಿಸೆಕ್ಸ್ ವಾಚ್ ಕೂಡ, ಬರೀ ವುಮೆನ್ಸ್ ಅಷ್ಟೇ ಅಲ್ಲ, ಮೆನ್ಸ್ ಕೂಡ ಹಾಕೋಬೋದು ಈ ವಾಚ್ನ. ಸ್ಕ್ವೇರ್ ಡಯಲ್ ನಂಗೆ ತುಂಬಾ ಇಷ್ಟ. ಅಥವಾ ನಾನು ಯಾವುದಾದ್ರು ಸ್ಕ್ವೇರ್ ಡಯಲ್ ವಾಚ್ ನನ್ನ ಹತ್ರ ಇಲ್ಲ, ಟ್ರೈ ಮಾಡಬೇಕು ಅಂತ ಇದ್ದರೆ ನಂತರ ಯು ಕ್ಯಾನ್ ಗೋ ಫಾರ್ ದಿಸ್ ವಾಚ್. ಇಟ್ ಈಸ್ ವೆರಿ ನೈಸ್. ನೆಕ್ಸ್ಟು ವಾಚ್ ಅಲ್ಲ, ವಾಚಸ್. ಯಾಕಂದರೆ ನಾನು ಸೇಮ್ ಸೆಲ್ಲರಿಂದ 2 ಡಿಫ್ರೆಂಟ್ ಟೈಪ್ಸ್ ಆಫ್ ವಾಚಸ್ನ ತರಿಸಿದ್ದೆ. ಅವ್ರು ಒಂದೇ ಪ್ಯಾಕೇಜಿಂಗಲ್ಲಿ ಕಳಿಸಿದ್ದಾರೆ. ಸೊ ಎರಡನ್ನೂ ಒಟ್ಟಿಗೆ ಓಪನ್ ಮಾಡಿ ತೋರಿಸ್ತೀನಿ. ಫಸ್ಟ್ ವಾಚು ಬ್ಲ್ಯಾಕ್ ಮತ್ತು ಗೋಲ್ಡನ್ ಕಾಂಬಿನೇಷನಲ್ಲಿ ಇರೋದೊಂದು ವಾಚ್ ಆರ್ಡ್ರ್ ಮಾಡಿದ್ದೆ ನಾನು. ಇದು ಆ್ಯಕ್ಚುಲಿ ಬ್ರೇಸ್ಲೆಟ್ ಕಮ್ ವಾಚ್. ನಾನು ಆಗಲೇ ಹೇಳ್ದಂಗೆ ಬ್ರೇಸ್ಲೆಟ್ ಥರನೂ ಇದೆ, ವಾಚ್ ಥರನೂ ಇದೆ. ತುಂಬಾ ಎಲಿಗೆಂಟ್ ಆಗಿದೆ. ಬ್ಲ್ಯಾಕ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಇಸ್ ಆಲ್ವೇಸ್ ಎ ಹಿಟ್ ಆ್ಯಂಡ್ ಹಿಟ್ ನನಗೆ. ಸೊ ಇದು ಈಸಿಲಿ ಅಡ್ಜಸ್ಟಬಲು. ನೀವಿಲ್ಲೂ ನೋಡ್ಬೋದು, ಬ್ಲ್ಯಾಕ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿರೋ ಈ ವಾಚ್ಗೆ 2 ಕಲರು ಸಖತ್ ಅಂದರೆ ಎಲಿಗೆಂಟಾಗಿ ಕಾಣಿಸ್ತಾ ಇದೆ. ನನ್ನ ಕೈಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಾಚ್. ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಆ್ಯಂಡ್ ಡಯಲ್ ಚಿಕ್ಕದು, ನನಗೆ ಡಯಲ್ ಚಿಕ್ಕಕ್ಕಿದ್ರೆ ಇಷ್ಟ ಆಗಲ್ಲ ಅಂತ ಅನ್ನೋರು ಈ ವಾಚ್ನ ಸ್ಕಿಪ್ ಮಾಡ್ಬೋದು. ಬಟ್ ಆರಾಮಾಗಿ ಬ್ರೇಸ್ಲೆಟ್ ಕಮ್ ವಾಚಸ್ ಅಂದರೆ ಫ್ಯಾಷನಬಲ್ ಆಗೂ ಇರುತ್ತೆ, ಬಟ್ ವಾಚ್ ಹಾಕೊಂಡಂಗೂ ಇರಬೇಕು ಅಂದರೆ ಯು ಕ್ಯಾನ್ ಈಸಿಲಿ ಗೋ ಟು ದಿಸ್ ವಾಚ್. ನೆಕ್ಸ್ಟ್ ವಾಚು ಸೇಮ್ ಸೆಲ್ಲರಿಂದ ನಾನು ತರಿಸಿದ್ದೆ ಅಂತ ಆಲ್ರೆಡಿ ಹೇಳಿದ್ದೆ. ಸೇಮ್ ಅದೇ ಥರ
ಬಟ್ ಇದು ಕಾಂಬೋ ಅಲ್ಲಿ ಬರುತ್ತೆ. ವಾಚ್ ಜೊತೆಗೆ ಬ್ರೇಸ್ಲೆಟ್ ಕೊಟ್ಟಿದ್ದಾರೆ. ಈ ಥರ ಬೀಡ್ಸ್ ಬ್ರೇಸ್ಲೆಟ್ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಯಾರೇ ನೋಡಿದ್ರು ಈ ಥರ ಬ್ರೇಸ್ಲೆಟ್ನ ಎಲ್ಲ ಕಡೆ ಹುಡುಕಿ ತೊಗೊತಾರೆ. ಸೊ ಅದೇ ಥರ ಸೇಮ್ ಬೀಡ್ಸಲ್ಲಿ ವಾಚಸ್ಸು, ಇದು ಅಷ್ಟೇ ಗೋಲ್ಡ್ ಮತ್ತು ಪಿಂಕ್ ಕಾಂಬಿನೇಷನಲ್ಲಿ, ಅದ್ರ ಜೊತೆಗೆ ಮಧ್ಯದಲ್ಲಿ ಒಂದು ವೈಟ್ ಬೀಡ್ಸ್ ಕೊಟ್ಟಿದ್ದಾರೆ. ನನಗೆ ಈ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಆರ್ಡರ್ ಮಾಡಿದ್ದು. ಇದು ಅಷ್ಟೇ ಈಸಿಲಿ ಅಡ್ಜಸ್ಟಬಲ್ ಸ್ಟ್ರ್ಯಾಪು. ಸೇಮ್ ಅದೇ ಥರ ನಾವು ಬ್ರೇಸ್ಲೆಟ್ ಹೆಂಗೆ ಹಾಕೋತೀವೋ ಆ ಥರ ಹಿಂಗೆ ಹಾಕಿ ಲಾಕ್ ಮಾಡಿದ್ರೆ ಆಯಿತು. ಹಾಕೋಬಿಡ್ತೀನಿ. ಹಾಕಿದ್ಮೇಲೆ ಈ ಬ್ರೇಸ್ಲೆಟ್ ಜೊತೆಗೆ ಈ ಥರ ಕಾಣಿಸುತ್ತೆ. ಇದು ಸ್ವಲ್ಪ ಲೂಸಾಗಿ ಹಾಕಿದ್ದೀನಿ, ಯಾಕಂದರೆ ವಾಚಸ್ ಸ್ವಲ್ಪ ಟೈಟ್ ಇರೋಕ್ಕಿಂತ ಸ್ವಲ್ಪ ಬಿಟ್ಟು ಲೂಸ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಬ್ರೇಸ್ಲೆಟು ಅಷ್ಟೇ ಮಿಕ್ಸ್ಚರ್ ಆಫ್ ವೈಟ್, ಪಿಂಕ್ ಆ್ಯಂಡ್ ಗೋಲ್ಡ್. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಡಯಲ್ ಸೈಜು ಕೂಡ ಸೇಮ್ ಇದೆ, ಚಿಕ್ಕದು. ನಾನು ಆಲ್ರೆಡಿ ಹೇಳ್ದಂಗೆ ನನ್ನ ಥರ ಸ್ಮಾಲ್ ಬ್ರಿಸ್ಟ್ ಇರೋರಿಗೆ ಇದು ತೀರಾ ಚಿಕ್ಕದಾಗಿ ಕಾಣಲ್ಲ, ಬಟ್ ಸ್ವಲ್ಪ ದೊಡ್ಡ ಬ್ರಿಸ್ಟ್ ಇದೆ, ನನ್ನ ಕೈಗೆ ಚಿಕ್ಕದಾಗಿ ಕಾಣುತ್ತೆ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ನನಗೆ ಇವೆರಡೂ ವಾಚಸ್ಸು ತುಂಬಾ ಇಷ್ಟ ಆಯಿತು. ಯೂನಿಕಾಗಿ ಡಿಫ್ರೆಂಟಾಗಿ ಈ ಬ್ರೇಸ್ಲೆಟ್ ಕ್ರೇಜ್ ತುಂಬಾ ಇದೆಯಾ, ಬ್ರೇಸ್ಲೆಟ್ ಹಾಕೋ ಥರನೇ ಬ್ರೇಸ್ಲೆಟ್ ಕಮ್ ವಾಚಸ್. ಎಷ್ಟು ಚೆನ್ನಾಗಿದೆ ಅಲ್ಲ ಈ ಕಾಂಬಿನೇಷನು. ಸೊ ನಿಮಗೆ ಬ್ರೇಸ್ಲೆಟ್ ಕಮ್ ವಾಚ್ ಬೇಕು ಅನ್ನೋರು ಯು ಕ್ಯಾನ್ ಚೂಸ್ ಐದರ್ ಆಫ್ ದಿಸ್ ಆಪ್ಷನ್ಸ್. ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೆ, ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್ ವಾಚು ಸ್ಕ್ವೇರ್ ಮತ್ತು ರೌಂಡ್ ಡಯಲ್ ಮಿಕ್ಸ್ ಇರೋ ವಾಚು. ಸೊ ಫಸ್ಟ್ ವಾಚ್ ನಂದು ಈ ಥರ ಇರೋದು. ನನ್ನ ಹತ್ರ ಇರೋದೆಲ್ಲ ಯೂಶ್ವಲಿ ರೌಂಡ್ ಡಯಲ್ ವಾಚೆ. ಸೊ ನಾನು ಆಗಲೇ ತೋರಿಸ್ದಂಗೆ ಅದು ಫಸ್ಟ್ ನಂದು ಸ್ಕ್ವೇರ್ ಡಯಲ್ ವಾಚು. ಇದು ಡಯಲು ರೌಂಡ್ ಇದೆ, ಬಟ್ ಅದು ಔಟರ್ ಲೇಯರು ಕರ್ವ್ಡ್ ಸ್ಕ್ವೇರ್ ಇದೆ. ನಿಮಗೆ ಕಾಣಿಸ್ತಾ ಇದ್ರೆ ತುಂಬಾ ಚೆನ್ನಾಗಿದೆ. ಇದೊಂಥರ ಯೂನಿಕಾಗಿ ಡಿಫ್ರೆಂಟ್ ಡಯಲ್ಲು. ನಾರ್ಮಲ್ ಸ್ಟ್ರಾಪ್ಗಿಂತ ನಮಗೆ ಈ ಥರ ಸ್ಟ್ರಾಪ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ವೈಟ್ ಬೀಡ್ಸು, ಅದ್ರ ಸುತ್ತ ರೋಸ್ ಗೋಲ್ಡ್ ಕಾಂಬಿನೇಷನ್ನು. ಸೊ ಇದು ಅಷ್ಟೇ ಸಿಲ್ವರ್ ಮತ್ತು ರೋಸ್ ಗೋಲ್ಡ್ ಕಾಂಬಿನೇಷನ್ ವಾಚು, ತುಂಬಾ ಚೆನ್ನಾಗಿದೆ. ಸ್ಕ್ವೇರು ಅಷ್ಟೇ ಕರ್ವ್ ಸ್ಕ್ವೇರ್, ಅಂದರೆ ಇಲ್ಲೆಲ್ಲ ಕರ್ವ್ ಆಗಿದೆ ಎಡ್ಜಸ್ಸು, ನೀವು ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ನೋಡಿ, ಹಿಂದೆ ನೋಡಿದ್ರೆ ಇದು ಸ್ಟ್ರಾಪ್ ಹಿಂಗಿದೆ, ಮುಂದೆ ನೋಡಿ ಈ ಥರ ಕೊಟ್ಟಿದ್ದಾರೆ. ಸೊ ಎರಡು ಸ್ಟ್ರಾಪ್ದು ಕಾಂಬಿನೇಷನ್ ಇದು ಸಕ್ಕತ್ತಾಗಿದೆ. ನಾನು ಇದನ್ನು ಹಾಕಿ ಹೆಂಗೆ ಕಾಣುತ್ತೆ ಏನಂತ ತೋರಿಸ್ತೀನಿ. ಈ ಸಿಕ್ಡೋರ್ ನನ್ನ ಕೈ ತುಂಬಾ ಚಿಕ್ಕದು, ಅದು ಬಿಟ್ಟರೆ ನಾನು ಹೇಳ್ದಂಗೆ ಈ ಥರ ಕಾಣುತ್ತೆ ಹಾಕಿದಾಗ. ಎಷ್ಟು ಚೆನ್ನಾಗಿ ಕಾಂಪ್ಲಿಮೆಂಟ್ ಮಾಡ್ತಾಯಿದೆ ನೋಡಿ ಆ ಸಿಲ್ವರ್ ಮತ್ತು ರೋಸ್ ಗೋಲ್ಡು. ನೈಟ್ ಟೈಮು ಪಾರ್ಟಿಗೆ ಹಾಕಿದ್ರೆ ಐ ಥಿಂಕ್ ಇಟ್ ವಿಲ್ ಶೈನ್ ಬ್ರೈಟ್ ಅನಿಸುತ್ತೆ. ಯಾಕಂದರೆ ನನಗೆ ಆಲ್ರೆಡಿ ಇಲ್ಲಿ ರೇಸ್ ಕಾಣಿಸ್ತಾ ಇದೆ, ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಅದು ಲೈಟಿಗೆ ರೇಡಿಯನ್ಸ್ ಕಲರ್, ಅಂದರೆ ಈಗ ಪ್ರಿಸಮಿಗೆ ನಾವು ಲೈಟ್ ಬಿಟ್ಟರೆ ರೈನ್ಬೋ ಕಲರ್ ಬರುತ್ತಲ್ಲ ಆ ಥರ ಬರ್ತಾಯಿದೆ. ತುಂಬಾ ಚೆನ್ನಾಗಿದೆ ಇದು. ಆಫೀಸ್ ಆ್ಯಂಡ್ ಕಾಲೇಜ್ ವೇರ್ ಎರಡೂ ಆಗುತ್ತೆ. ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೂ ಇದು ಸಖತ್ ಸೆಟ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಯೂನಿಕಾಗಿ ಡಯಲ್ ಬೇಕು, ಸ್ಕ್ವೇರ್ ರೌಂಡ್ ಮಿಕ್ಸ್ ಇರೋ ಡಯಲ್ ಬೇಕು, ಮತ್ತು ಈ ಥರ ಸ್ಟ್ರ್ಯಾಪ್ ಬೇಕು ಅನ್ನೋರು ಈ ವಾಚ್ನ ಆರಾಮಾಗಿ ಚೂಸ್ ಮಾಡ್ಬೋದು. ಯೂನಿಕ್ ಆಗಿರೋ ನಮಗೆ ಡಯಲ್ ವಾಚ್ ಬೇಕು ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಐ ಹೈಲಿ ರೆಕಮೆಂಡ್ ದಿಸ್. ಈ ಥರ ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ, ಡಯಲ್ ಹಾಳಾಗಬಾರ್ದು, ಸ್ಕ್ರ್ಯಾಚ್ ಆಗಬಾರ್ದು ಅಂತ. ಇದು ವೈಟ್ ಪರ್ಸ್ನ ಸ್ಟ್ರಾಪ್ ಥರ ಯೂಸ್ ಮಾಡಿರೋ ವಾಚು. ಅಂದರೆ ಬೆಲ್ಟ್ ಚೈನ್ ವಾಚ್ಗಿಂತ ನಾವು ಯೂನಿಕಾಗಿ ಏನಾರ ಹಾಕೋಬೇಕು ಅಂದರೆ ಯು ಕ್ಯಾನ್ ಆಬ್ವಿಯಸ್ಲಿ ಚೂಸ್ ದಿಸ್. ನನಗಂತೂ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಅಂದರೆ ಈ ಥರ ಹಿಂಗೆ ಬೆಂಡ್ ಆಗಿಬಿಡುತ್ತೆ, ಹಿಂಗೆ ಕಟ್ ಆಗಿಬಿಡುತ್ತೆ, ಆ ಥರ ಎಲ್ಲ ಏನಿಲ್ಲ, ತುಂಬಾ ಚೆನ್ನಾಗಿದೆ. ಈ ಥ್ರೆಡ್ಡು ಡಿಫ್ರೆಂಟ್ ಕಲರ್ಸಲ್ಲಿ ಅವೈಲಬಲ್ ಇದೆ. ನಾನು ಗ್ರೀನ್ ಚೂಸ್ ಮಾಡಿದೆ, ಯೂನಿಕಾಗಿ ಎಲ್ಲಿಗೆ ಅಂತ ಕಾಣುತ್ತೆ ಅಂತ. ಹಾಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಪರ್ಲ್ಸ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಕೈಗೆ, ನೀವು ನೋಡ್ಬೋದು. ಇವಾಗ ಪರ್ಲ್ಸ್ ಎಲ್ಲ ಕಡೆ ಟ್ರೆಂಡಿಂಗು, ಪರ್ಲ್ಸ್ ಬ್ಯಾಗ್ ಆಗಿ ನೆಕ್ಲೆಸ್ ಆಗಿ ಸಿಕ್ಕಾಪಟ್ಟೆ ಟ್ರೆಂಡಿಂಗು. ಸೊ ನಿಮ್ಗೆ ಆ ಥರ ಯಾವ್ದಾರ ಕಾಂಬಿನೇಷನ್ಗೆ ಹಾಕೋಬೇಕು ಅಂದರೆ ದಿಸ್ ವಾಚ್ ಇಸ್ ಎ ಗೋ ಟು ವಾಚ್. ಯಾಕಂದರೆ ಪರ್ಲ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ. ರೋಸ್ ಗೋಲ್ಡ್ ಡಯಲ್ಲು, ಒಳಗಡೆ ವೈಟ್ ಕಲರ್ ಇದು ಬ್ಯಾಕ್ಗ್ರೌಂಡ್ ಇದೆ. ಸೊ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಿಮಗೆ ಈ ಕಲರ್ ಗ್ರೀನ್ ಕಲರ್ ಬೇಡ ಅಂದರೆ ಡಿಫ್ರೆಂಟ್ ಕಲರ್ಸ್ ಅವೈಲಬಲ್ ಇದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಬಟ್ ನನಗೆ ಗ್ರೀನ್ ಬೇಕು ಪರ್ಸ್ನಲಿ ಅಂತಲೇ ನಾನು ಆರ್ಡ್ರ್ ಮಾಡಿದ್ದು. ನೀವು ಯಾವ್ದಾರ ಪರ್ಲ್ ಔಟ್ಫಿಟ್ಗೆ ಅಥವಾ ಪರ್ಲ್ ಹ್ಯಾಂಡ್ ಬ್ಯಾಗ್ಸಿಗೆ ಕಾಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಅಂದರೆ ಯು ಕ್ಯಾನ್ ಗೋ ಫಾರ್ ದಿಸ್ ವಾಚ್. ಇಟ್ ಈಸ್ ವೆರಿ ನೈಸ್. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ, ಕಾಂಪ್ಲಿಮೆಂಟ್ ಮಾಡುತ್ತೆ.
ತುಂಬಾ ಚೆನ್ನಾಗಿದೆ. ನಿಮ್ಗೆ ಏನಾದ್ರು ಪರ್ಲ್ ವಾಚಸ್ ಬೇಕು ಅಥವಾ ಡಿಫ್ರೆಂಟ್ ಸ್ಟ್ರಾಪ್ ಇರೋ ವಾಚಸ್ ಬೇಕು ಅಂದರೆ ಯು ಕ್ಯಾನ್ ಆಬ್ವಿಯಸ್ಲಿ ಗೋ ಫಾರ್ ದಿಸ್. ನಾನು ಬೆಲ್ಟ್ ವಾಚನ್ನು ವೇರ್ ಮಾಡಿ 2 to 3 ಇಯರ್ಸೇ ಆಯಿತು. ಸೊ ಅದಕ್ಕೋಸ್ಕರ ಈ ವಾಚ್ನ ಆರ್ಡರ್ ಮಾಡಿದೆ. ಇನ್ನೊಂದು ಮೇನ್ ರೀಸನ್ ಈ ವಾಚ್ನ ಆರ್ಡರ್ ಮಾಡೋಕ್ಕೆ, ನಾನು ಆಲ್ರೆಡಿ ಹೇಳ್ದಂಗೆ ಇದು ಮ್ಯಾಜಿಕ್ ವಾಚು. ನಿಮಗೆ ಪ್ರಾಬಬ್ಲಿ ಇವಾಗ ವೈಟ್ ಕಾಣಿಸ್ತಾ ಇದೆ ಅನಿಸುತ್ತೆ. ಸೊ ಇದು ಬಿಸಿಲಿಗೆ ಹೋದರೆ ಅಥವಾ ಲೈಟ್ ಸನ್ ರೇಸ್ ಬಿದ್ದರೆ ಇದು ಪಿಂಕ್ ಆಗುತ್ತೆ. ಸೊ ಪೂರ್ತಿ ಸನ್ಲೈಟ್ ಅಂದರೆ ನೀವೆಲ್ಲರೂ ಹೊರಗಡೆ ಹೋದಾಗ ದಿಸ್ ವಿಲ್ ಟರ್ನ್ ಕಂಪ್ಲೀಟ್ಲಿ ಪರ್ಪಲ್. ನೀವು ನಂಬಲ್ಲ, ನಾನು ಅದನ್ನು ಟೆಸ್ಟ್ ಮಾಡೋಣ ಇಷ್ಟು ಕಡಿಮೆ ಪ್ರೈಸಿಗೆ ನಿಜವಾಗ್ಲೂ ಇದೆಲ್ಲ ವರ್ಕ್ ಆಗುತ್ತಾ ಅಂತ ಅಂದ್ಕೊಂಡೆ ಆರ್ಡ್ರ್ ಮಾಡಿದ್ದು. ಇದ್ರ ಪ್ರೈಸು ಬರೀ 150 ರೂಪೀಸ್ ಅಷ್ಟೇ. 150 ರೂಪೀಸ್ಗೆ ಈ ಬೆಲ್ಟ್ ಕ್ವಾಲಿಟಿ ನೋಡಿ ತುಂಬಾ ಚೆನ್ನಾಗಿದೆ. ಡಯಲು ಅಷ್ಟೇ ನೀವು ನೋಡ್ಬೋದು, ಪರ್ಫೆಕ್ಟ್ ಸೈಜ್. ಸ್ಟಾಕ್ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ವೇರ್ ಮಾಡಿದ್ಮೇಲೆ ಈ ಥರ ಕಾಣುತ್ತೆ. ನಿಮ್ಗೆ ಇವಾಗ ವೈಟ್ ಕಲರೇ ಕಾಣಿಸ್ತಾ ಇದೆ, ಯಾಕಂದರೆ ಸನ್ ಲೈಟಿಗೆ ನಾನು ಇದನ್ನ ಎಕ್ಸ್ಪೋಸ್ ಮಾಡಿಲ್ಲ, ರೂಮ್ ಲೈಟಲ್ಲಿದೆ ಇದು. ಸೊ ಅದಕ್ಕೆ ಇದು ನಿಮ್ಗೆ ವೈಟ್ ಕಲರೇ ಕಾಣುತ್ತೆ. ಸನ್ ಲೈಟಿಗೆ ಎಕ್ಸ್ಪೋಸ್ ಆದಮೇಲೆ ಈ ಕಲರ್ ಹೇಗೆ ಕಾಣುತ್ತೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಬಟ್ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಈಗ ಅಬ್ಸರ್ವ್ ಮಾಡ್ಬೋದು ಅನಿಸುತ್ತೆ ಹಾಕಿದ್ಮೇಲೆ. ಡೇಲು ಫುಲ್ ವೈಟ್ ಇದೆ, ರೋಸ್ ಗೋಲ್ಡು ಜಸ್ಟ್ ಲೈನಿಂಗ್ ಕೊಟ್ಟಿದ್ದಾರೆ, ಅದು ಸಖತ್ ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಮತ್ತು ಆ ಮುಳ್ಳುಗಳದ್ದು ಡೀಟೇಲಿಂಗು ಅಷ್ಟೇ 150 ರೂಪೀಸ್ಗೆ ನನಗೆ ಇಷ್ಟೊಂದು ಡೀಟೇಲಿಂಗು ಮತ್ತು ಈ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ದಿಸ್ ಗೋಸ್ ವಿತ್ ಎವ್ರಿ ಔಟ್ಫಿಟ್. ನನಗೆ ಇಷ್ಟ ಆಯಿತು. ನಾನು ಎಷ್ಟೋ ವರ್ಷ ಆದಮೇಲೆ ಬೆಲ್ಟ್ ವಾಚ್ ಹಾಕಿರೋದಕ್ಕೋಸ್ಕರ ನನ್ನ ಕೈಗೆ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದು, ನನ್ನ ಕೈ ಚಿಕ್ಕದಿರೋದ್ರಿಂದ ಡಯಲೇ ಕಾಣಿಸ್ತಾ ಇದೆ, ಸ್ಟ್ರಾಪ್ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಆಗಿರೋರು ಯು ಕ್ಯಾನ್ ಆಬ್ವಿಯಸ್ಲಿ ಬೈ ದಿಸ್ ವಾಚ್. ಇದು ತುಂಬಾ ಚೆನ್ನಾಗಿದೆ. ನನಗೆ ಈ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. 150 ರೂಪೀಸ್ಗೆ ಇಟ್ ಇಸ್ ಟೋಟಲಿ ವರ್ತ್ ಇಟ್. ಪೈಸಾ ವಸೂಲು. ಇದಾಗಿತ್ತು ಇವತ್ತಿನ ವಾಚ್ ಕಲೆಕ್ಷನ್ಸ್. ನಿಮ್ಗೆ ಯಾವ ವಾಚ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಯಾವುದಾದ್ರೂ ವಾಚ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ, ನಾನು ಅಲ್ಲಿ ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ನಾನು ತೋರಿಸಿರೋ ಇಷ್ಟು ವಾಚಸ್ಸು ಆಲ್ಮೋಸ್ಟ್ ಎಲ್ಲ 300 ಒಳಗಡೆನೇ ಇದೆ. ಲಕ್ಸುರಿಯಾಗಿ ಕಾಣಿಸುತ್ತೆ, ಬಟ್ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಸಿಗ್ತಾ ಇದೆ. ಇಟ್ ಗೋಸ್ ವಿತ್ ಎವ್ರಿ ಔಟ್ಫಿಟ್. ನೀವು ವೆಸ್ಟರ್ನ್ ಹಾಕಿದ್ರು, ಎತ್ನಿಕ್ ಹಾಕಿದ್ರು, ಸ್ಯಾರಿ ಹಾಕಿದ್ರು, ಕುರ್ತಾ ಹಾಕಿದ್ರು, ಎಲ್ಲ ಔಟ್ಫಿಟ್ಸ್ಗೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ಈ ವಿಡಿಯೋ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ನಾವು ಯೂನಿಕ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.